ನಮ್ಮ ಹೆತ್ತ ತಾಯಿ 2 ವರ್ಷ ಹಾಲುಣಿಸಿ ಬೆಳೆಸಿದರೆ ಜೀವನ ಪೂರ್ತಿ ನಮಗೆ ಹಾಲುಣಿಸಿ ಪೋಷಿಸುವವಳು ಗೋಮಾತೆ ಅಲ್ವೇ? ಅದಕ್ಕಾಗಿಯೇ ಕಾಮಧೇನು ಎಂದು ಕರೆಯಲ್ಪಡುವ ಹಸು ಹಾಗೂ ಕರುಗಳ ಪ್ರದರ್ಶನವನ್ನು ಕರದಂಟು ನಗರಿ ಗೋಕಾಕ್ ತಾಲೂಕಿನ ಬೆನ್ಸಿನ್ಮರಡಿ ಉರುವನಟ್ಟಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ದೇಶಿ ತಳಿಗಳ ರಕ್ಷಣೆ, ರೈತರ ಆದಾಯದ ದ್ವಿಗುಣ, ಹಸುಗಳ ಆರೋಗ್ಯ ಸುಧಾರಣೆಯ ಸದಾಶಯ ಹೊತ್ತ ಕರು ಪ್ರದರ್ಶನದಲ್ಲಿ ಹಲವು ಕರುಗಳನ್ನು ರೈತರು ಕರೆತಂದಿದ್ದರು. ಗೋಮಾತೆಯ ಪರಿಪಾಲಕರಾದ ಹಣಬರ ಜನರೇ ಹೆಚ್ಚಾಗಿರುವ ಗ್ರಾಮದಲ್ಲಿ ಕರು ಪ್ರದರ್ಶನ ಆದರ್ಶಪ್ರಾಯವಾಗಿತ್ತು. ಕೃಷಿ ಹಾಗೂ ಹೈನುಗಾರಿಕೆ ರೈತನ 2 ಕಣ್ಣುಗಳಿದ್ದಂತೆ. ಮುದ್ದಾಗಿ ಸಾಕಿದ್ದ ತಮ್ಮ ಕರುಗಳನ್ನು ಅಲಂಕಾರ ಮಾಡಿ ಶೃಂಗರಿಸಿ ನೋಡುಗರ ಕಣ್ಸೆಳೆಯುತ್ತಿದ್ದವು. ಹಿಂದೆ ಗೋವಿಗಾಗಿ ಯುದ್ಧ ನಡೆಯುತ್ತಿದ್ದವಂತೆ. ಗೋವು ಹೆಚ್ಚು ಹೊಂದಿರುವವರು ಶ್ರೀಮಂತರಾಗಿರುತ್ತಿದ್ದರು. ಆದರೆ ಈಗ ಗೋಮಾತೆಯ ಸ್ಥಾನವನ್ನು ಟ್ರ್ಯಾಕ್ಟರ್ ಆಕ್ರಮಿಸಿದೆ. ಟ್ರ್ಯಾಕ್ಟರ್ ಶಕ್ತಿ ಉಳಿಸಬಹುದು, ಆದರೆ ಗೋವಿನ ಹಾಲು ಶಕ್ತಿಯ ಜೊತೆಗೆ ಯುಕ್ತಿಯನ್ನು ನೀಡುತ್ತದೆ. ರೈತರು ಇಂದು ಹೆಚ್ಚು ಹಾಲು ನೀಡುವ ಜರ್ಸಿ ಆಕಳನ್ನು ಸಾಕುತ್ತಿದ್ದಾರೆ. ಆದರೆ ಅದು ಹೆಚ್ಚು ಕೊಬ್ಬು ಹೊಂದಿದ್ದು ಹಾಗೂ ಜೀರ್ಣಕಾರಿಯೂ ಅಲ್ಲ. ಅದೇ ದೇಶಿ ತಳಿಯ ಹಸುವಿನ ಹಾಲು ಆರೋಗ್ಯಕ್ಕೆ ಉತ್ತಮ, ರೋಗ ನಿರೋಧಕ ಶಕ್ತಿ, ಪೋಷಕಾಂಶ ಎಲ್ಲವೂ ಇದೆ. ಗೀರ್, ಸಾಹಿವಾಲ್, ಹಳ್ಳಿಕಾರ್, ಅಮೃತ್ ಮಹಲ್ ಇವು ನಮ್ಮ ದೇಶದ ಉತ್ಕೃಷ್ಟ ಹಸುವಿನ ತಳಿಗಳಾಗಿದ್ದು ಇವುಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಕರು ಪ್ರದರ್ಶನ ಸ್ಪರ್ಧೆ ಅಲ್ಲ, ಇದು ರೈತರ ಹಬ್ಬ. ಇದು ನಮ್ಮ ಆಹಾರ, ಸಂಸ್ಕೃತಿ, ಕೃಷಿ, ಆಧ್ಯಾತ್ಮಿಕತೆ ಜೊತೆ ಬೆಸೆದಿದೆ.